Hello guys, welcome back to my YouTube channel. ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿರೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಮನೆ ಹತ್ರ ಇಲ್ಲೇ ಮ್ಯಾಂಗೋ ಮೇಳ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಗ್ರೌಂಡಲ್ಲಿ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ. ಈವ್ನಿಂಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗಿಂದ ನನಗೆ ಆಗಲಿಲ್ಲ, ಸ್ಯಾಟರ್ಡೇ ಅಲ್ವಾ, ಸೊ ಕೆಲಸ ಬೇರೆ ಇತ್ತು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬೇರೆ ಇತ್ತು. ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈವ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ. ಸೊ ರೆಡಿ ಆಗಿದ್ದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೀನಿ ಗೈಸ್, ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹೀಗೆ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಿಮ್ಮ ಮೆಸೇಜ್ನ, ನಿಮ್ಮ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಒಂದು ಲೈಕ್ ಮಾಡಿ. ಸೊ ಗೈಸ್, ವೀಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮ್ಯಾಂಗೋ ಮೇಳ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಮ್ಯಾಂಗೋ ಮೇಳಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದೀವಿ. ಅದು 3 ಡೇಸ್ ಇರುತ್ತೆ ಅಂತಂದರು, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸೊ ಇವತ್ತು ಫ್ರೈಡೇ ಅವ್ರಿಗೆ ಆಫೀಸ್ ಇತ್ತಲ್ವ, ಸ್ಯಾಟರ್ಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ 2 ಡೇಸ್ ಫುಲ್ ಇರುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೆ ದಿನ ರೆಡಿ ಆಗಿದ್ವಿ. ಸೊ ಹೇಗಿದೆ, ನಾವೇನೇನು ತಿಂತೀವಿ, ಎಲ್ಲೆಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ, ಅದು ಹೇಗಿದೆ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಈ ವಿಡಿಯೋ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಹೋಗಿ ಬನ್ನಿ. ಮ್ಯಾಂಗೋ ಮೇಳ ಲಾಸ್ಟ್ ಇಯರ್ ಮಿಸ್ ಆಯಿತು ಹೋಗೋದು, ಸೊ ಈ ಇಯರ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಹಾಗಾಗಿ ಗೆಟ್ ರೆಡಿ, ಫಾಲೋ ಮಾಡಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವು ಬನ್ನಿ ನನ್ನ ಜೊತೆಗೆ. ಏನಿದೆ ತೋರಿಸ್ಕೊಡ್ತೀನಿ ನಿಮಗೆ, ಏನೇನು ಐಟಮ್ಸ್ ತಿಂತೀವಿ ಇವತ್ತಿಗೂ ತೋರಿಸ್ಕೊಡ್ತೀವಿ. ಹಾಗಾಗಿ ನಾನು ಇವತ್ತು ಚೀಟ್ ಡೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ, ಚೀಟ್ ಡೇ ಅಂತ ಹೇಳ್ಬಿಟ್ಟು. ಸೊ ಓಕೆನಾ, ಬನ್ನಿ ನನ್ನ ಜೊತೆಗೆ. ಸೊ ಗಾಯ್ಸ್, ಸ್ಟಾರ್ಟ್ ಆಗ್ತಾ ಇದ್ವಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಬನ್ನಿ ನೀವು ನನ್ನ ಜೊತೆ. ಗೈಸ್, ಏನು ಗೊತ್ತಾ, ಇಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ರೀಚ್ ಆದ್ವಿ ಗೈಸ್. ಇಲ್ಲಿ ಬಂದ ತಕ್ಷಣ ಇಲ್ಲಿ ಹೊರಗಡೆ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಈ ಗ್ರೌಂಡ್ ಬಂದುಬಿಟ್ಟು ಸಹಕಾರಿ ವಿದ್ಯಾ ಕೇಂದ್ರ ಗ್ರೌಂಡು, ಪದ್ಮನಾಭ ನಗರದಲ್ಲಿದೆ. ಸೊ ಇಲ್ಲಿ ಎಲ್ಲಾದರೂ ಹತ್ರದಲ್ಲಿ ನೀವೆಲ್ಲರೂ ಯಾರು ಇದ್ದರೆ ಹೋಗಿ ಬನ್ನಿ, ಚೆನ್ನಾಗಿದೆ. ಬಟ್ ಐಟಮ್ಸ್ ಅಷ್ಟೊಂದೇನು ನಾನು ಟ್ರೈ ಮಾಡಿಲ್ಲ ಗೈಸ್, ಸ್ವಲ್ಪ ಐಟಮ್ ಮಾತ್ರ ಟ್ರೈ ಮಾಡಿದ್ದು, ಜಾಸ್ತಿ ಐಟಮ್ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇದು ಎಂಟ್ರೆನ್ಸು. ಈ ಗ್ರೌಂಡು ಡೈಲಿ ವಾರ ತುಂಬಾ ಇವರು ಆಟಾಡೋಕ್ಕೆ ಇಲ್ಲೇ ಬರ್ತಾರೆ, ಕ್ರಿಕೆಟ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಾಗಿತ್ತು. ಸೊ ನಮ್ಮ ಮನೆ ಹತ್ರದಲ್ಲೇ ಇರೋದಿದು, ಹತ್ರದಲ್ಲೇ ಗ್ರೌಂಡು, ತುಂಬ ದೊಡ್ಡದಿದೆ. ಸ್ಟಾರ್ಟಿಂಗಲ್ಲಿ ಇದು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಎಂಟ್ರೆನ್ಸಲ್ಲಿ ತುಂಬ ಜಾಸ್ತಿ ರೇಟೇ ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ. ಯಾಕೆಂದರೆ ನಾನು ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ರೇಟ್ ಪ್ರೈಸ್ ತುಂಬ ಜಾಸ್ತಿ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಈ ಥರ ಮಡಿಕೆಗಳು ಇಟ್ಟಿದ್ದಾರೆ. ಈ ಥರ ಎಂಟ್ರಿ ಇದು ಒಳಗಡೆ. ಇವರು ಏನಾದರೂ ಹೇಳು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳ್ತಿದ್ರು, ಬಟ್ ಅಲ್ಲಿ ನನಗೆ ತುಂಬ ಶೈ ಫೀಲ್ ಆಯಿತು, ಮಾತಾಡೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಇದೇ ಎಂಟ್ರೆನ್ಸಲ್ಲಿ ಈ ಕಡೆ ಸೈಡಲ್ಲಿ ಈ ಕಡೆ ಹಿಂಗೋಗಿ ಹಿಂಗೆ ಬರಬೇಕು. ಸೊ ಅಲ್ಲೆಲ್ಲ ಫ್ಯಾಷನ್ ಶೋ ಇತ್ತು, ಸಿಂಗ್ ಮಾಡ್ತಾಯಿದ್ರು, ಹಾಡಾಡ್ತಾಯಿದ್ರು, ತುಂಬ ಚೆನ್ನಾಗಿದ್ದು. ಅದು ಫ್ಯಾಷನ್ ಶೋ ನೋಡೋಕ್ಕಾಗಲಿಲ್ಲ. ಈ ಕಡೆ ಸೈಡ್ ಬಟ್ಟೆ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಚೆನ್ನಾಗಿ ವರ್ತು ಅಂತಿತ್ತು, ಬಟ್ ಕಾಸ್ಟ್ಲಿ ಅನಿಸ್ತು ನನಗೆ ಪ್ರೈಸು. ನೆಕ್ ಚೈನ್ ಆಗಿರ್ಬೋದು, ಬ್ಯಾಸ್ಲೆಟ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು ಐಟಮ್ಸು.
ಒಂದು ಸರಿ ವಿಸಿಟ್ ಮಾಡಿ. ನಾನು ಬೇಗನೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ, ಬಿಕಾಸ್ ನಿಮಗೋಸ್ಕರ. ಈ 3 ಡೇಸ್ ಮಾತ್ರ ಇರೋದು, ಫ್ರೈಡೇ, ಸಂಡೇ, ಸ್ಯಾಟರ್ಡೇ. ನಾನು ಫ್ರೈಡೇ ಹೋಗಿ ಬಂದಿದ್ವಿ. ನಾನು ಎಡಿಟ್ ಮಾಡಿ ಹಾಕೋಷ್ಟೊಳಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಹಾಗಾಗಿ ಬೇಗನೆ ಸಂಡೇ ಒಳಗಡೆ ಮಾಡೋಣ, ಈವ್ನಿಂಗ್ ಒಳಗಡೆ ಅಂದ್ಕೊಂಡಿದ್ದೆ. ಮಾಡ್ತೀನಿ, ಬೇಗನೆ ಅಪ್ಲೋಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿರೋ ಹೋಗಿ ಬನ್ನಿ, ನೋಡಿ ಬರ್ಬೋದು, ತಿನ್ಕೊಂಡು ಬರ್ಬೋದು. ಐಟಮ್ಸ್ ತುಂಬಾ ಕಾಸ್ಟ್ಲಿ ಇದ್ದಾವೆ. ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಪಿಕ್ಕಲ್ಸ್ ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದ್ದೆ, ಬಟ್ ಪಿಕ್ಕಲ್ ನಾನು ತೊಗೊಂಡಿಲ್ಲ. ಇಲ್ಲಿ ವಾಚ್ ನೋಡ್ತಾ ಇದ್ವಿ, ಫಸ್ಟ್ ಕಾಫಿ, ಸೆಕೆಂಡ್ ಕಾಫಿ ಅಂತ ಹೇಳ್ಬಿಟ್ಟು ವಾಚಸ್ ಇದ್ದವು, ಬಟ್ ನಮಗೆ ಅಷ್ಟು ವರ್ತ್ ಅನಿಸಿಲ್ಲ. ಅದು ನೋಡಿಬಿಟ್ಟು ಅವನಿಗೊಂದೇ ಧೈರ್ಯಗೆ ಒಂದು ವಾಚ್ ತೊಗೊಂಡ್ವಿ. ಅವಳು ವಯಸ್ಸು ಇದ್ದಾಳಲ್ಲ, ಅವಳು ಏನೂ ಎಂಥದ್ದು ಕೇಳೋದಿಲ್ಲ, ಹಠ ಮಾಡೋದಿಲ್ಲ. ಇವನೇ ನನ್ನ ಮಗ ತುಂಬಾ ಹಠ ಮಾಡ್ತಾನೆ. ಅಲ್ಲೆಲ್ಲ ಹೊರಗಡೆ ಹೋದಾಗ ಮಕ್ಕಳು ಅಂತಲೇ ಹೀಗೆ ಅಲ್ವಾ, ಸೊ ಜಾಸ್ತಿನೇ ಹಠ ಮಾಡ್ತಾವೆ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ ಗೈಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ whispering pines, secrets untold, carrying tales only the fold. Moonlight spills through the velvet dark, etching patterns, leaving its mark. The roots stretch deep, the earth's gentle sigh. ಇಲ್ಲಿವರೆಗೆ ನೋಡಿದಿರಲ್ವ, ಆ ಕಡೆ ಈ ಕಡೆ ಟಾಪ್ಸು, ಸ್ಯಾರೀಸು, ಬ್ಲೌಸ್ ಪೀಸಸ್ಸು, ವರ್ಕ್ ಪೀಸು ಎಲ್ಲ ಚೆನ್ನಾಗಿದ್ವು. ಇಲ್ಲಿ ಕಲಂಕರಿ ಪ್ಯಾಟರ್ನಲ್ಲಿ ಕೂಡ ಇದ್ವು ಗೈಸ್. ಕಲಂಕರಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿದ್ವು ನೋಡೋಕ್ಕೆ, ಬಟ್ ಅವ್ರು ಕಾಸ್ಟ್ಲಿ ಹೇಳ್ತಾಯಿದ್ರು. ನಾನು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ತೊಗೊಂಡು ನೋಡಬೇಕಾದ್ರೆ ತುಂಬಾ ಕಡಿಮೆ ಅಂತ ಅನ್ನಿಸ್ತು, ಬಟ್ ಇವರು ನನಗೆ ತುಂಬಾ ಜಾಸ್ತಿ ಹೇಳ್ತಾಯಿದ್ರು ಅಂದ್ಕೊಂಡೆ. ಟಾಪ್ಸ್ ಮಾತ್ರ 999ಗೆ 3, 999ಗೆ 2 ಅಂತ ಕೊಡ್ತಾಯಿದ್ರು. ಕುರ್ತಾ ಸೆಟ್ಸು ಆ ಥರ ಚೆನ್ನಾಗಿದ್ವು. ಈ ಥರ ಬ್ಯಾಂಗಲ್ಸು, ಮೆಟಲ್ ಬ್ಯಾಂಗಲ್ಸು, ಕುರ್ತಾಸು. ಈ ಕಡೆ ಬಂದರೆ ನೈಟ್ ವೇರ್ ಕೂಡ ಇತ್ತು. ತಿಂಡಿ ತಿನ್ನೋದು, ಹಪ್ಪಳ ಎಲ್ಲೆಲ್ಲ ಇದ್ವು. ಇಲ್ಲಿ ಕಲಂಕರಿ ಪ್ಯಾಟ್ರನ್ಸ್, ಬ್ಲೌಸ್ ಪೀಸಸ್ಸು, ಡ್ರೆಸ್ಸಸ್ ಇದ್ವು. ಆ ಥರ ಅದೇ ಥರ ಮುಂದೆ ಬಂದರೆ ಮಕ್ಳಿಗೆ ಮಾತ್ರ ಚೆನ್ನಾಗಿತ್ತು. ಮಕ್ಳಿಗೆ ಕೂಡ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. 2 ಇಯರ್ಸ್ 3 ಇಯರ್ಸ್ ಬೇಬಿಗೆ ಲಂಗ ಬ್ಲೌಸ್ ತೊಗೋಬೇಕು ಅಂದರೆ ತುಂಬಾ ಕಾಸ್ಟ್ಲಿ ರೇಟ್ ಅನ್ನಿಸ್ತು ನನಗೆ ಅಲ್ಲಿ. ಹಾಗಾಗಿ ತುಂಬ ನನಗೆ ಪರ್ಚೇಸ್ ಮಾಡೋಕ್ಕಾಗಲಿ, ಜಾಸ್ತಿ ತೊಗೊಳಕ್ಕೂ ಆಗಲಿಲ್ಲ. ಇವರೊಂದೇ ನೈಟ್ ಡ್ರೆಸ್ ವೇರ್ ತಿರ್ತಾನ ಅಡಿದಾಸ್ ಅಂತ ಹೇಳ್ಬಿಟ್ಟು ತೊಗೊತಾಯಿದ್ರು ಬ್ರ್ಯಾಂಡು. ನೋಡಿ ಟ್ರೈ ಮಾಡಿ ಅಂದೆ, ಬಟ್ ಆದರೂ ಅವರು ತೊಗೊಂಡಿದ್ದಾರೆ, ಬಟ್ ಅವ್ರಿಗೆ ಸೈಜ್ ಆಗ್ತಾಯಿಲ್ಲ. ಇವ್ರ ಸೈಜ್ ಅಂತ ಕೊಟ್ಟಿದ್ದಾರೆ, ಟೈಟ್ ಆಗ್ತಾಯಿದೆ ಹಿಂಗೆ ಹೇಳಿಬಿಟ್ಟು ಕೊಡ್ತಾರೆ. ಹಾಗಾಗಿ ನಾನು ಹೊರಗಡೆ ಯಾವ ಥರ ಪರ್ಚೇಸ್ ಮಾಡೋಕ್ಕೆ ಹೋಗ್ಲಲ್ಲ. ಗೇಮ್ಸ್ ಚೆನ್ನಾಗಿದ್ದು, ಹುಡುಗರು ಗೇಮ್ಸ್ ಚೆನ್ನಾಗಿದ್ವು. ಗೇಮ್ಸ್ ಮಾತ್ರ ಹುಡುಗರು ಆಡಿದರು. ತಿನ್ನೋದು ಮಾತ್ರ ಕಡಿಮೆ ತಿನ್ಕೊಂಡ್ವಿ. ಈ ಕಡೆ ಎಲ್ಲ ಗೇಮ್ಸ್ ಈ ಕಡೆಲ್ಲ ಗೇಮು, ಆ ಕಡೆಲ್ಲ ತಿಂಡಿ, ಈ ಕಡೆಲ್ಲ ಪರ್ಚೇಸ್ ಮಾಡೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಗ್ರೌಂಡಲ್ಲಿ ತುಂಬ ಮೈದಾನ ದೊಡ್ಡದಲ್ವ, ಸೊ ಆ ಕಡೆ ಈ ಕಡೆ ಸ್ಪೇಸಸ್ ಓಡಾಡೋಕ್ಕೆ ಚೆನ್ನಾಗೇ ಇತ್ತು ಅನಿಸ್ತು ನನಗೆ. ಏನಪ್ಪ ಅಂದರೆ ಐಸ್ ಕ್ರೀಮ್ಸ್ ತಿನ್ನೋಕ್ಕಾಗಲಿಲ್ಲ ಗೈಸ್. ಮ್ಯಾಂಗೋ ಐಸ್ ಕ್ರೀಮ್ ನಾರ್ಮಲಿ ತಿಂತಾ ಇರ್ತೀವಲ್ಲ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಚೆನ್ನಾಗಿರುತ್ತಂತ ಬೇರೆ ಕಡೆ ಎಲ್ಲೋ ಕೇಳಿದ್ದೆ, ಅದು ನಂಗೆ ತಿನ್ನೋಕ್ಕಾಗಲಿಲ್ಲ. ನಾರ್ಮಲ್ಲಾಗಿ ಕಬ್ಬಿನ ಜ್ಯೂಸು, ಐಸ್ ಕ್ರೀಮ್ಸು, ಪಾನಿಪುರಿ ಎಲ್ಲ ಈ ಕಡೆಲ್ಲ ಇದ್ವು. ಈ ಕಡೆಲ್ಲ ನೋಡಿ ಕಂಬಿಟ್ಟು ಅಂತ ಹೇಳ್ಬಿಟ್ಟು ಹಪ್ಪಳ, ಮಚ್ಚಿ ಬಜ್ಜಿ ಮಾಡ್ತಾಯಿದ್ರು ಈ ಕಡೆ ಸೈಡೆಲ್ಲ. ಇದೆಲ್ಲ ತೋರಿಸೋಣ, ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಗೈಸ್, ಬಟ್ ನನಗೆ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಕವರ್ ಮಾಡಿ ತೋರ್ಸೋಕ್ಕಾಗ್ತಾಯಿದೆ ನನ್ನ ಕೈಲಿ. ಇಲ್ಲಿ ಫ್ರೆಶ್ ಕೊಕೊನೆಟ್ ಪುಡ್ಡಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಮ್ಯಾಂಗೋ ಪುಡ್ಡಿಗೂ ಟೇಸ್ಟ್ ಮಾಡಿ, ಅದನ್ನು ಚೆನ್ನಾಗಿದೆ. ಬಾಯಲ್ಲಿಟ್ಟರೆ ಹಿಂಗೆ ಕರಿಗೋಗ್ತಾಯಿತ್ತು. ಸೊ ಈ ಥರ ತುಂಬ ಜನ ಬಂದಿದ್ದಾರೆ ಗೈಸ್. ಆ್ಯಕ್ಚುಲಿ ಅಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿದ್ದರು. ಚೇರ್ ಕೂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕೊಡ್ತಾನೇ ಇದ್ದಿಲ್ಲ. ಮಾತಾಡ್ಕೊಂತ ಏಜ್ ಆಗಿರೋರು ತುಂಬ ಕೂತ್ಕೊಂಡು ಕಾಲ್ಟೆ ಓಡ್ತಾಯಿದ್ರು. ಎಷ್ಟೊತ್ತಾಯಿತು ಗೊತ್ತಾ ನಾವು ವೇಟ್ ಮಾಡೋಕ್ಕೆ, ಅವ್ರು ಚೇರ್ ಬಿಟ್ಕೊಟ್ಟೇ ಇಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಮಕ್ಕಳನ್ನ ಇಟ್ಕೊಂಡು ಹಿಂಗೆ ನಿಂತಿರ್ಬೇಕಾದ್ರೆ ಅವ್ರು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾಯಿದ್ರು. ಆ್ಯಕ್ಚುಲಿ ತುಂಬ ಹೊತ್ತು ಆಯಿತು ನಮ್ಗೆ ನೋಡೋಕ್ಕೆ. ಅವರು ತುಂಬ ಹೊತ್ತು ಕೂತಿದ್ರು. ಯಾಕೆ ಹಿಂಗೆ ಮಾಡ್ತಾರೆ ಜನ ಅರ್ಥ ಆಗಲಿಲ್ಲ.
ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು 2 hours ನಾವು ಓಡಾಡಿದ್ದು, ಅಲ್ಲೇ ನಿಂತ್ಕೊಂಡು ಓಡಾಡಿದ್ದು ನಾವು. ಇಲ್ಲೆಲ್ಲ ಶ್ರೀಕರ್ಣಿ ಮಾಡಿದರು, ಶ್ರೀಕರ್ಣಿ, ಮ್ಯಾಂಗೋ ಪುಡ್ಡಿ, ಮ್ಯಾಂಗೋ ಜಿಲೇಬಿ ಅಂತ ಇತ್ತು. ಕೆಲವೊಂದು ಐಟಮ್ಸ್ ಮಾತ್ರ ನಾವು ಟ್ರೈ ಮಾಡಿದ್ವಿ. ಇಲ್ಲಿ ಒಂದು ಕಡೆ ಶಾಪ್ ಇದ್ದರೆ ಒಂದು ಕಡೆ ಟಿಕೆಟ್ ತೊಗೊಳ್ರಿ ಅಂತಾರೆ, ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಒಂದು ಕಡೆ ಶಾಪ್ ಇಟ್ಟಿರ್ತಾರೆ, ಎಲ್ಲೋ ಹೋಗಿ ಟಿಕೆಟ್ ಪರ್ಚೇಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ, ಅದು ನನಗೆ ಇಷ್ಟ ಆಗಲಿಲ್ಲ. ಅದೊಂದು ಸ್ವಲ್ಪ ಫೆಸಿಲಿಟಿ ನೋಡ್ಕೊಂಡು ತೋರಿಸಿತ್ತು. ಒಟ್ಟಾರೆ ಎಲ್ಲ ಚೆನ್ನಾಗಿತ್ತು ಗೈಸ್, ಓಡಾಡಿಕೊಂಡು ಬಂದ್ವಿ. ನಿಮಗೋಸ್ಕರ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಮ್ಮನೆ ಸುತ್ತಮುತ್ತ ಅಂದರೆ ಪದ್ಮನಾಭ ನಗರ ಸುತ್ತಮುತ್ತ ಯಾರೆಲ್ಲ ಇದ್ದೀರಿ ಅವರೆಲ್ಲ ನೋಡ್ಕೊಂಡು ತಿಳ್ಕೊಂಡು ಆ್ಯಕ್ಚುಲಿ ಅವ್ರು ಈ ಥರ ಹೊರಗಡೆ ಬಂದಾಗ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಆ್ಯಕ್ಚುಲಿ ನಾವು ಎಂಜಾಯ್ ಮಾಡೋಣ ಆಮೇಲೆ ವಿಡಿಯೋ ಮಾಡು ಅಂತಾರೆ. ಬಟ್ ನಾನು ಫಸ್ಟಿಗೆ ವಿಡಿಯೋ ಮಾಡ್ಕೊತಾನೆ ನೋಡ್ಕೊತಾನೆ ಅಲ್ಲಿ ಇದ್ಬಿಟ್ಟು ನೀರಲ್ಲಿ ಅಲ್ಲೇನು ಎಂಜಾಯ್ ಮಾಡೋಣ ಅಂತ ಹೇಳ್ತಾಯಿದ್ರು. ಬಟ್ ಇಲ್ಲಿ ಅವರು ಇದ್ದೀವಿ, ಫಸ್ಟು ಎಂಜಾಯ್ ಮಾಡೋಣ ಬಂದು ಹೊರಗಡೆ. ಅಂದರೆ ನಾವು ಡೈಲಿ ಹೊರಗಡೆ ಹೋಗಲ್ವಲ್ಲ ಗೈಸ್, ಯಾವಾಗೋ ಒಂದು ಸರಿ ಈ ಥರ ಹೊರಗಡೆ ಬಂದಾಗ ಮಾತ್ರ ಈ ಥರ ಅಂತೇಳ್ಬಿಟ್ಟು ಅಂತಾರೆ ಅವರು. ಪರವಾಗಿಲ್ಲ, ಅವ್ರ ಉದ್ದೇಶನೂ ಚೆನ್ನಾಗಿರುತ್ತೆ. ಫಸ್ಟ್ ನಾನು ವಿಡಿಯೋ ಮಾಡ್ಕೊತೀನಿ ಮಾಡ್ತಾ ಇದ್ದೆ. ಫಸ್ಟ್ ಅವ್ರು ಏನೂ ಮಾತಾಡಿಲ್ಲ ಗೈಸ್, ಏನೂ ಮಾತಾಡಿಲ್ಲ, ಸುಮ್ಮನೆ ಇದ್ರು ಆಯಿತು ಫಸ್ಟೆಲ್ಲ ವಿಡಿಯೋ ಮಾಡಿದ್ರೆ ನಾನು ಫಸ್ಟೆಲ್ಲ ತಿನ್ನೋದಾಗಿರ್ಬೋದು, ಟೇಸ್ಟ್ ಮಾಡಿರ್ಬೋದು, ಅದೆಲ್ಲ ಫಸ್ಟ್ ನಾನು ವೀಡಿಯೋ ಮಾಡಿದ್ಮೇಲೆ ನಾನೆಲ್ಲ ಟೇಸ್ಟ್ ಮಾಡಿರೋದು ಗೈಸ್. ಕೆಲವೊಂದು ಐಟಮ್ಸ್ ಮಾತ್ರ ನಾನು ಟೇಸ್ಟ್ ಮಾಡಿದ್ದು. ಇಲ್ಲಿ ಕಾಂಬೋ ಅಂತ ಕೊಟ್ಟಿದ್ದಾರೆ, ಲೆಮನ್ ರೈಸ್, ಹೋಳಿಗೆ ಆ್ಯಂಡ್ ಶ್ರೀಕರ್ಣಿ, ಒಂದು ಬೋಂಡ, ಒಂದು ಅಕ್ಕಿ ರೊಟ್ಟಿ, ಚಟ್ನಿ ಕೊಡ್ತಾರೆ. ಇದು ಕೋಂಬೋ 150 ಅಂತೆ ಕೋಂಬೋ. ಇದು ನನಗೆ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಕ್ವಾಂಟಿಟಿ ಅನ್ನಿಸ್ತು. ಆ ರೇಟಿಗೆ ಒಂದು ಸಣ್ಣ ಕಪ್ಪು ಮ್ಯಾಂಗೋ ರೈಸ್ ಕೊಟ್ಟಿದ್ದಾರೆ. ಕ್ವಾಂಟಿಟಿ ತುಂಬಾ ಕಡಿಮೆ ಕೊಟ್ಟಿದ್ದಾರೆ. ಈ ಥರ ಸೇಲ್ಗೆ ಹೊರಗಡೆ ಹಾಕಿರ್ತಾರಲ್ವ, ಅವರು ಜಾಸ್ತಿ ರೇಟ್ ಇಟ್ಟು ಸೇಲ್ ಮಾಡ್ತಾರೆ. ನಾವು ಗೊತ್ತಿಲ್ಲೇ ತೊಗೊಂಡ್ಬಿಡ್ತೀವಿ, ಗೊತ್ತಿಲ್ಲೇ ತಿನ್ಕೊಂಡ್ಬಿಡ್ತೀವಿ, ಗೊತ್ತಿಲ್ಲೇ ಪರ್ಚೇಸ್ ಮಾಡಿಬಿಡ್ತೀವಿ. ಅದಕ್ಕೆ ಬೇರೆ ಕಡೆ ಕಂಪೇರ್ ಮಾಡಿದಾಗ ನಾವು ಇಷ್ಟು ರೇಟ್ ಇಟ್ಟು ತೊಗೊಂಡ್ವಿ ಅಂತ ಅನಿಸ್ಬಾರ್ದು ಮನಸ್ಸಿಗೆ. ಹಾಗಾಗಿ ನಾನು ಈ ಥರ ಮೇಳ ಇದ್ದಾಗ ಹೊರಗಡೆ ಹೋದಾಗ ಕಂಪೇರ್ ಮಾಡಿ ಏನೇ ಐಟಮ್ಸ್ ಆಗಲಿ ತೊಗೊಳೋದು ನಾನು. ಹಾಗಾಗಿ ನಾವು ಸ್ವಲ್ಪ ಕಡಿಮೆನೇ ಬೆಲೆ ಸಿಗುತ್ತೆ ನಮಗೆ. ಇಲ್ಲಿ ಅವರು ಆಟ ಆಡ್ತಿದ್ರು. ನಾನು ಇದಕ್ಕಿಂತ ಮುಂಚೆ ಒಬ್ಬರು ಆಡಿದ್ರು, ಅವರ ಎಲ್ಲ ಹೊಡೆದ್ಬಿಟ್ಟು ಒಂದು ಸರ್ಟಿಫಿಕೇಟ್ ತೊಗೊಂಡ್ರು ಅವರು ಫ್ರೀ ಗಿಫ್ಟಾಗಿ. ನಾನು ಸ್ವಲ್ಪ ಆಡೋಣ ಇದೊಂದು ತೊಗೊಳ್ರಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡಿ ತೊಗೊಂಡಿದ್ದೆ. ಚೆನ್ನಾಗೇ ಹೊಡೆದ್ರು, 2 balls ಹೊಡೆದಿಲ್ಲ. ಹೋಗಿ ಬಿಡ ಸುಮ್ಮನೆ ಆದ್ವಿ. ಇಲ್ಲಿ ಟ್ರೈನ್ ಆಡ್ತಾ ಇದ್ವಿ. ಇಲ್ಲಿ ಅವನು, ನಾನು, ವೈಶಾಖ. ನೀನು ಮಮ್ಮಿ ಜೊತೆ ಕುತ್ಕಮ್ಮ. ಹಾ ಅಪ್ಪೆ ಹುಷಾರು. ಹಾ ಹೇಳ ಬಾಯ್. ಏ ಅಶ್ವ ಹಿಂಗ ದೈವಿಗ ದೈವಿ ಬಾಯ್. ದೇವಿ ಹುಷಾರು. ಅಪ್ಪ ಏನದು ಹೇಳು. ಮ್ಯಾಂಗೋ ಪುಡಿಂಗ್ ಬಾಯಿ ಇಟ್ಕೊಂಡ್ರೆ ಕರಗ್ತಾ ಇದೆ.
ದೇವಿ ತಿಂತೀಯಾ? ಓಕೆ, ಚೆನ್ನಾಯ್ತಾ? ಆರೆಂಜ್, ಬ್ಲ್ಯಾಕ್ಬೆರ್ರಿ, ಬ್ಲ್ಯಾಕ್ ಕರೆಂಟ್. ಅಷ್ಟೆಲ್ಲ ತಿಂದಮೇಲೆ ಒಂದು ತಣ್ಣಗಿರೋದು ಒಂದು ಜ್ಯೂಸ್ ಕುಡ್ದೇ ಇರ್ತೀವಿ. ಹಾಗಾಗಿ ಒಂದು ಜ್ಯೂಸ್ ಕುಡ್ಕೊಂಡಿವಿ, ಮ್ಯಾಂಗೋ ಜ್ಯೂಸು. ಅದಾದ ನಂತರ ನೈಟ್ ತುಂಬಾ ಹೊತ್ತಾಗ್ಬಿಡ್ತು. ಅಲ್ಲಿಗೆ 8:30 ಆಗೋಗಿತ್ತು ಗೈಸ್. ನಾವು ಅಲ್ಲಿ ಓಡಾಡೋಕ್ಕೆ ಅಲ್ಲೇ ಟೈಮ್ ನನಗೆ ಗೊತ್ತಾಗಲಿಲ್ಲ ಅಸಲು. ನೋಡಿ, ಲೈಟ್ ಬೇರೆ ಹಾಕ್ಬಿಟ್ಟಿದ್ದಾರೆ. ನಾವು ಹೋದಾಗ ತುಂಬಾ ಬೆಳಕಿತ್ತು, ಬರ್ತಾ ಬರ್ತಾ ಕತ್ಲಾಗೋಗಿತ್ತು. ಇಲ್ಲಿ ನಾವು ಮಕ್ಕಳು ಬೇರೆ ಇಟ್ಕೊಂಡು ಓಡಾಡಬೇಕಲ್ಲ, ನಮ್ಮ ಕಣ್ಣಲ್ಲಿ ನಮ್ಮ ಮಕ್ಕಳ ಮೇಲೆ ಇರುತ್ತೆ. ನಾನು ಎಲ್ಲಿ ಕೈನೇ ಬಿಡೋಂಗಿಲ್ಲ ಗೈಸ್. ಯಾಕಂದರೆ ಬೆಂಗಳೂರಲ್ಲಿ ಮಕ್ಕಳು ಕಳ್ರು ಅಂತೇಳ್ಬಿಟ್ಟು ಜಾಸ್ತಿ ಜನನೇ ಬಂದುಬಿಟ್ಟಿದ್ದಾರೆ. ಬಿಕಾಸ್ ಬನಶಂಕರಿಯಲ್ಲಿನೇ, ಫಾರ್ ಎಕ್ಸಾಂಪಲ್ ಬನಶಂಕರಿಯಲ್ಲೇ ಬಂದುಬಿಟ್ಟಿದ್ದಾರೆ. ನನಗೆ ತುಂಬಾ ಭಯ ಆಗ್ತದೆ. ಮಕ್ಕಳನ್ನ ಹೊರಗಡೆ ಬಿಡಬೇಕನ್ನ, ಎಲ್ಲಿಗನ್ನ ಕರ್ಕೊಂಡು ಹೋಗ್ಬೇಕನ್ನ ತುಂಬಾ ಭಯ ಆಗೋಗಿದೆ. ಹಾಗಾಗಿ ನಾವು ಮಕ್ಕಳನ್ನ ಕೆಳಗೆ ಬಿಟ್ಟಿಲ್ಲ, ಎಲ್ಲಿ ಓಡಾಡೋಕ್ಕೂ ಹೋಗಿಲ್ಲ. ಅವ್ರು ಇಟ್ಕೊಂಡೇ ಓಡಾಡೀವಿ. ಅವ್ರನ್ನ ಇಟ್ಕೊಂಡು ನನ್ನ ಕೆಲಸ ನಾವು ಮಾಡ್ಕೊಂಡ್ವಿ ಗೈಸ್. ಹಾಗಾಗಿ ನಾವು ಬೇರೆ ಎಲ್ಲಿನ ಹೊರಗಡೆ ಹೋಗೋಕ್ಕೆ ನಮಗೆ ಇದು ಅನಿಸಲ್ಲ. ಯಾಕಂದರೆ ಮಕ್ಕಳು ಬಿಟ್ಟು ಓಡಾಡೋಕ್ಕೂ ಆಗಲ್ಲ, ಅಲ್ಲಿ ಇಟ್ಕೊಂಡು ಓಡಾಡೋಕ್ಕೂ ಆಗಲ್ಲ. ಹಾಗಾಗಿ ನಾವು ಬೇಗ ನಾವು ಎಲ್ಲಿಗಾದ್ರೂ ಬರಬೇಕು ಅನ್ನೋ ತುಂಬಾ ಯೋಚನೆ ಮಾಡ್ತೀವಿ. ಬಿಕಾಸ್ ನಾವು ಪ್ರಿಯಾರಿಟಿ ಮಕ್ಕಳಲ್ವಾ, ಹಾಗಾಗಿ. ಓಕೆನಾ? ಅಲ್ಲೇ ತುಂಬ ಸುಸ್ತಾಗಿಬಿಟ್ಟಿದ್ವಿ ಗಾಯ್ಸ್. ಮನೆಗೆ ರೀಚ್ ಆದ್ವಿ. ಮನೆಗೆ ಆಲ್ರೆಡಿ 8:30 ಅಲ್ಲೇ ಆಗಿತ್ತು. ನಾವು ಬೇರೆ ಏನೋ ಸ್ವಲ್ಪ ಲೈಟಾಗಿ ತಿನ್ಕೊಂಡು, ಮಕ್ಕಳು ಇನ್ನೂ ಲೈಟಾಗಿ ತಿಂದಿಲ್ಲ, ಅವ್ರು ತಿನ್ನಿಸ್ಬೇಕಿತ್ತು ಅವರಿಗೆ. ಜಸ್ಟ್ ಈಗ ನಾನು ಮನೆಗೆ ಬಂದ್ವಿ. ಇನ್ನು ಫ್ರೆಶ್ ಅಪ್ ಆಗಬೇಕು, ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಹುಡುಗರು ಬೇರೆ ಆಟ ಮಾಡ್ತಿದ್ರಲ್ವ, ಸೊ ಹಾಗಾಗಿ ಜಸ್ಟ್ ಬೇಗ ನಾನು ಆ ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು, ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಮೆಸೇಜ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್. ಆಂಟಿ ಬಾಯ್. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್. ಸೊ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ತುಂಬ ಸುಸ್ತಾಯಿತು ಓಡಾಡಿ. ಮಕ್ಕಳು ಬೇರೆ ಆಟ ಮಾಡ್ತಿದ್ವು, ಅವ್ರು ಬೇರೆ ನಿದ್ದೆ ಮಾಡೋ ಟೈಮಲ್ಲಿ ಬೇಗ. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ತಿನ್ಕೊಂಬಂದ್ವಿ. ಲೈಟಾಗಿ ಇನ್ನೂ ಸ್ವಲ್ಪ ತಿನ್ಕೋಬೇಕು. ಬಟ್ ಅಲ್ಲಿ ಜಾಸ್ತಿ ಹೆವಿ ತಿನ್ನೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಆಯಿಲ್ ಫುಡ್ಡು ಜಾಸ್ತಿ ಇದ್ದಾವೆ. ನಾರ್ಮಲ್ ಫುಡ್ಗಿನ ಆಯಿಲ್ ಫುಡ್ ಜಾಸ್ತಿ ಇದೆ. ನಾವು ಅಲ್ಲಿ ವಿಡಿಯೋ ನೋಡೇ ಹೋಗಿದ್ದು. ಬಟ್ ಅಲ್ಲಿ ವಿಡಿಯೋ ನೋಡಿ ಹೋಗಿದ್ದು ನಾವು ಅಷ್ಟು ಇಂಪ್ರೆಸ್ ಆಗಿಲ್ಲ. ವಿಡಿಯೋ ಮಾಡಿದವರು ಬೇಸ್ಟ್ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋ ಚೆನ್ನಾಗಿತ್ತು, ನೋಡಿದ ತಕ್ಷಣ ಹೋಗಬೇಕು ಅಂತ ಅನ್ನಿಸ್ತು. ಬಟ್ ಅಷ್ಟು ನನಗೇನೋ ಇಂಪ್ರೆಸ್ ಥರ ಚೆನ್ನಾಗಿದೆ ಅಂತ ಅನಿಸಿಲ್ಲ. ಬಟ್ ಒಟ್ಟಾರೆ ಒನ್ ಡೇ ಹಿಂಗೆ ಹೋಗಿ ಬರ್ಬೋದು. ಮ್ಯಾಂಗೋ ಮೇಳ ಚೆನ್ನಾಗಿತ್ತು. ಯಾರಲ್ಲಿ ಇನ್ನೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ. ಸಂಡೇ ಲಾಸ್ಟ್ ಡೇ ಅಂತೆ. ಸೊ ನಾನು ನಾಳೆಗೆಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸ್ಯಾಟರ್ಡೆ, ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹಾಗಾಗಿ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಮೆಸೇಜ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್. ಸೊ ಹಾಗೆ ಇನ್ನೊಂದು ಹೇಳಬೇಕು ಅಂತ ಹಿಂಗೆ ಕ್ಯಾಮರಾ ಆನ್ ಮಾಡ್ಕೊಂಡಿದ್ದೆ. ಸೊ ನಾನೇನು ತಗೊಂಡಿಲ್ಲ ಗೈಸ್. ಅಲ್ಲಿ ಅವರೇ ಸ್ವಲ್ಪ ನೈಟ್ ವೇರ್ ಸ್ವಲ್ಪ ತೊಗೊಂಡ್ರು. ನಾನು ಏನು ತೊಗೊಂಡಿಲ್ಲ ಅಂತಂದರೆ ಎಲ್ಲ ಐಟಮ್ಸು ನಾನು ಜಯನಗರಲ್ಲಿ ನೋಡಿದ್ದೆ ಗೈಸ್, 4th ಬ್ಲಾಕ್ ಜಯನಗರಲ್ಲಿ. ಸೊ ಅಲ್ಲಿಗಿನ್ನ ಇಲ್ಲಿ ತುಂಬಾ ಕಾಸ್ಟ್ಲಿ ಇಟ್ಟಿದ್ದಾರೆ, ರೇಟ್ ಜಾಸ್ತಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ 700, 800 ಆ ಥರ ಇದ್ದರೆ ಜಯನಗರಲ್ಲಿ, ಇಲ್ಲಿ 1200, 1500 ಇಟ್ಟಿದ್ದಾರೆ. ಟಾಪ್ಸ್ ಆಗಿರ್ಬೋದು, ಶಾರ್ಟ್ ಟಾಪ್ಸ್ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು. ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಸೇಲ್ ಮಾಡ್ತಿದ್ದಾರೆ. ಬಟ್ ಅದು ಒರಿಜಿನಲ್ ಅಂತ ಹೇಳ್ತಿದ್ದಾರೆ. ನನಗೆ ಅವರು ಒರಿಜಿನಲ್ ಅಂತ ಸೇಲ್ ಮಾಡ್ತಿದ್ರು ಅಂತ ಅಂದ್ಕೊಂಡಿಲ್ಲ. ಹಾಗೆ ವಾಚಸ್ ಬೇರೆ ಒರಿಜಿನಲ್ ಕಾಪಿ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಪಿ ಅಂತ ಸೇಲ್ ಮಾಡ್ತಿದ್ರು. ಬಟ್ ಅವ್ರು ನೋಡಿದ್ರೆ ವರ್ತ್ ಅನಿಸಿಲ್ಲ. ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ. ಅಲ್ಲಿ ನಾವು ಇಲ್ಲಿ ಡಬಲ್ ಇದ್ದಂಗೆ ಆಗುತ್ತೆ. ಅಲ್ಲಿಗಿನ್ನ ಇಲ್ಲಿ ಜಾಸ್ತಿ ರೇಟ್ ಇಲ್ಲಿ. ಜಸ್ಟ್ ಹೋಗಿ ನೋಡಿಕೊಂಡು ತಿನ್ಕೊಂಡು ಬರ್ಬೋದು ಅಷ್ಟೇ. ಏನಂತ ತೊಗೋಬೇಕು ಅಂದರೆ ಕಾಸ್ಟ್ಲಿ ಜಾಸ್ತಿ ಇದೆ ರೇಟು. ಜಯನಗರಕ್ಕಿಂತ ಇಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ತುಂಬ ವರ್ತ್ ಅಂತ ಅನಿಸಿಲ್ಲ. ಜಾಸ್ತಿ ಡಬಲ್ ರೇಟ್ ಇಟ್ಟು ತೊಗೊತಿದ್ವಿ ಅಂತ ಅನಿಸ್ತು. ಹಾಗೆ ನಾನೇನು ತೊಗೊಂಡಿಲ್ಲ. ಹುಡುಗರ ಆಟ ಸಾಮಾನು ಒಂದೆರಡು ತೊಗೊಂಡಿವಿ. ಅವನಿಗೆ ಒಂದು ವಾಚು, ಇವಳಿಗೊಂದು ಅದು ಹೇರ್ ಬ್ಯಾಂಡ್ ಇರುತ್ತಲ್ವ, ಹೇರ್ ಬ್ಯಾಂಡ್ ಒಂದು ತೊಗೊಂಡಿದ್ದೀನಿ. ಅವ್ರು ನೈಟ್ ಡ್ರೆಸ್ ಒಂದು ತೊಗೊಂಡಿದ್ದಾರೆ ಅಷ್ಟೇ. ನಾನೇನು ತೊಗೊಂಡಿಲ್ಲ ಗೈಸ್. ಇದನ್ನು ಹೇಳಿ ಅಂತ ಹೇಳ್ಬಿಟ್ಟು ಮತ್ತೆ ಕ್ಯಾಮೆರಾ ಆನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಬಾಯ್.